ಕಲಾಪದಲ್ಲಿ ಏನಾಗುತ್ತೆ ಅದೆಲ್ಲದನ್ನು ತೋರಿಸುವಂಥದ್ದು ಅದು ಮಾಧ್ಯಮಗಳ ಹಕ್ಕು, ಮಾಧ್ಯಮಗಳ ಕರ್ತವ್ಯ. ಹೀಗಾಗಿಯೇ ನಮ್ಮನ್ನು ಒಳಗಡೆ ಬಿಡ್ಕೊಂಡಿರೋದು ಕೂಡ ಅದೇ ಉದ್ದೇಶಕ್ಕೇ. ಅಂತೂ ಏನೇನು ಮಾಡಿದ್ರು ಸಚಿವರುಗಳು, ನೀಲಿ ಚಿತ್ರ ನೋಡಿದ್ದು ಹೇಗೆ ಅದೆಲ್ಲದನ್ನು ಕೂಡ ನಾವು ಜನಸಾಮಾನ್ಯರ ಮುಂದಿಟ್ವಿ. ಅದಾದ ನಂತರದ ಬೆಳವಣಿಗೆಗಳನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತಿನ ಸ್ಟೇಟ್ಮೆಂಟ್ಗಳು ರಾಜಕಾರಣಿಗಳದ್ದು ಗಮನಿಸಲೇಬೇಕು. ಯಾಕಂದರೆ ಇವತ್ತು ಸಭಾಪತಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಮುಖ್ಯಮಂತ್ರಿಗಳು ಮತ್ತೊಂದು ಹೇಳಿಕೆ, ಜೊತೆಗೇನು ಅಂತಂದರೆ ಬೇರೆ ಬೇರೆ ನಾಯಕರ ಹೇಳಿಕೆಗಳನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆಗೆ ಮಾಧ್ಯಮಗಳನ್ನು ವ್ಯವಸ್ಥಿತವಾಗಿ ಕಲಾಪದಿಂದ ದೂರವಿಡುವಂಥ, ಅಂದರೆ ಖಾಸಗಿ ಮಾಧ್ಯಮಗಳನ್ನು ವ್ಯವಸ್ಥಿತವಾಗಿ ದೂರ ಇಡುವಂಥ ಒಂದು ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಇದಕ್ಕೇನು ಸಂಬಂಧಪಟ್ಟಂಥವ್ರು ತಿಪ್ಪೆ ಸಾರಿಸಿದ್ರು ಈ ಅನುಮಾನಗಳು ಇನ್ನೂ ಕೂಡ ದೊಡ್ಡದಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಸದನ ಸಮಿತಿ ಏನು ರಚನೆ ಆಗಿತ್ತು, ಸದನ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಸುವರ್ಣ ನ್ಯೂಸ್ ಕೂಡ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಕೇವಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂಥದ್ದು ಮಾತ್ರ ಅಲ್ಲ, ನಾವು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ ಅದು ಟಾರ್ಗೆಟ್ ಮೀಡಿಯಾ. ಇದರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಸ್ತೃತ ವರದಿ ನೋಡೋಣ. ಅಂದರೆ ಅವ್ರು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರು, ನಮ್ಮ ಉತ್ತರಗಳೇನು, ಜೊತೆಗೆ ನಮ್ಮ ಪ್ರಶ್ನೆಗಳು ಅವ್ರಿಗೆ ಏನು ನೋಡೋಣ ಬನ್ನಿ. ಸದನ ಸಮಿತಿಯ ಪ್ರಶ್ನೆ 1. ತಮ್ಮ ಸಂಸ್ಥೆಯ ಪ್ರತಿನಿಧಿಗಳು ಯಾವ ಉದ್ದೇಶಕ್ಕಾಗಿ ವಿಧಾನಸಭೆಯ ಸಭಾಂಗಣ ಪ್ರವೇಶ ಪಡೆದಿರುತ್ತಾರೆ? ಸದನದ ಕಲಾಪ ಪ್ರಸಾರ ಮಾಡುವುದು ಸಭಾಧ್ಯಕ್ಷರು ಕಡತದಿಂದ ತೆಗೆದುಹಾಕಿದ್ದನ್ನ ವರದಿ ಮಾಡದೇ ಇರುವುದಕ್ಕಾಗಿ ಪ್ರವೇಶ ಪತ್ರ ಕೊಟ್ಟಿರುತ್ತಾರೆ. ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಇಷ್ಟು ದಿನ ಕೇಳದ ಪ್ರಶ್ನೆ ಈಗೇಕೆ ಕೇಳುತ್ತಿದ್ದೀರಿ? ಸದನ ಸಮಿತಿಯ ಪ್ರಶ್ನೆ 2. ವಿಧಾನಸಭೆ ಕಲಾಪಗಳನ್ನು ಮಾತ್ರ ಚಿತ್ರೀಕರಿಸಿ ವರದಿ ಮಾಡುವ ಉದ್ದೇಶಕ್ಕಾಗಿ ಸಚಿವಾಲಯದಿಂದ ಪ್ರವೇಶ ಪತ್ರಗಳನ್ನು ಪಡೆದಿರುವ ತಾವು ಮೂಲ ಉದ್ದೇಶವನ್ನು ಮರೆತು ಅಸಭ್ಯ, ಅನಾವಶ್ಯಕ ವಿಷಯಗಳನ್ನು ಕ್ಯಾಮೆರಾ ಮೂಲಕ ಸೆರೆ ಹಿಡಿದದ್ದು ಸರಿಯೇ? ಇದರ ಹಿಂದಿನ ಉದ್ದೇಶವೇನು? ಶಾಸಕರ ಅಶ್ಲೀಲ ದೃಶ್ಯ ವೀಕ್ಷಣೆ ಸುದ್ದಿ ಪ್ರಸಾರ ಮಾಡಿದ್ದು ತಪ್ಪೇನೂ ಅಲ್ಲ. ಪತ್ರಕರ್ತರಾಗಿ ನಾವು ನಮ್ಮ ಕರ್ತವ್ಯ ಪಾಲಿಸಿದ್ದೇವೆ. ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಮೊದಲನೇದಾಗಿ, ಕಲಾಪದಲ್ಲಿ ಅಸಭ್ಯ, ಅನಾವಶ್ಯಕ ವಿಷಯ ನಡೆದಿತ್ತು ಅಂದ್ರೆ ಅಶ್ಲೀಲ ದೃಶ್ಯಾವಳಿ ನೋಡಿದ್ದು ಸರಿಯೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ನಿಮ್ಮ ಪ್ರಶ್ನೆಯಲ್ಲಿ ನೀವೇ ಹೇಳಿದಂತೆ ಕಲಾಪದ ವೇಳೆ ಅಸಭ್ಯ, ಅನಾವಶ್ಯಕ ವಿಷಯಗಳು ನಡೆದಿದೆ. ಅಶ್ಲೀಲ ದೃಶ್ಯಾವಳಿ ವೀಕ್ಷಣೆ ಕಲಾಪದ ಭಾಗವಾಗಿದೆ ಎಂದು ನಿಮ್ಮ ಪ್ರಶ್ನೆಯೇ ದೃಢೀಕರಿಸುತ್ತಿದೆ. ಕಲಾಪದ ನಡುವೆ ಅಶ್ಲೀಲ ದೃಶ್ಯಾವಳಿ ನೋಡಿದ್ದನ್ನು ಪ್ರಸಾರ ಮಾಡಿದ್ದೇವೆ. ತಪ್ಪಾ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಹಾಗಾದ್ರೆ ನಿಮ್ಮ ಪ್ರಕಾರ ಕಲಾಪ ಎಂದ್ರೆ ಏನು? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಕಲಾಪ ನಡೆಯುವಾಗ ಶಾಸಕರು ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ರೆ ತೋರಿಸಬಾರದು ಅಂತ ಷರತ್ತು ಹಾಕಿ ಪ್ರವೇಶ ಪತ್ರ ಕೊಟ್ಟಿದ್ದೀರಾ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಶಾಸಕರ ಅಶ್ಲೀಲ ದೃಶ್ಯಾವಳಿ ವೀಕ್ಷಣೆ ತೋರಿಸಿದ್ದು ತಪ್ಪು ಎನ್ನುತ್ತಿದ್ದೀರೇ ವಿನಃ ಶಾಸಕರು ನೋಡಿದ್ದು ತಪ್ಪು ಎನ್ನುತ್ತಿಲ್ಲ. ಯಾಕೆ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ನಮ್ಮ ಉದ್ದೇಶ ಸ್ಪಷ್ಟ. ಕಲಾಪದಲ್ಲಿ ಬರ ಸಮಸ್ಯೆಯ ಗಂಭೀರ ಚರ್ಚೆ ನಡೆಯುತ್ತಿರುವಾಗ ಅಶ್ಲೀಲ ದೃಶ್ಯ ವೀಕ್ಷಿಸಿ ಬೇಜವಾಬ್ದಾರಿ ಪ್ರದರ್ಶಿಸಿದ್ದಾರೆ ಎಂದು ವರದಿ ಮಾಡಿದ್ದೇವೆ. ಮುಂದಿನ ಕಲಾಪದಲ್ಲಿ ಇಂಥ ಬೇಜವಾಬ್ದಾರಿ ಮರುಕಳಿಸಬಾರದು ಎನ್ನುವುದಷ್ಟೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ತಪ್ಪೆ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಕಲಾಪದಲ್ಲಿ ಅಶ್ಲೀಲ ದೃಶ್ಯಾವಳಿ ವೀಕ್ಷಣೆಯಂತ ಪ್ರಮಾದಗಳು ನಡೆದಾಗ ಅದನ್ನು ಜನರಿಗೆ ತಿಳಿಸಬಾರದು ಎಂದು ಸದನ ಸಮಿತಿ ಬಯಸುತ್ತಿದೆಯೇ? ಜನರಿಗೆ ಸತ್ಯವನ್ನು ತೋರಿಸದೆ ಮುಚ್ಚಿಡಬೇಕೆ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಜನರಿಗೆ ತಿಳಿಸದೆ ಮುಚ್ಚಿಟ್ಟರೆ ಶಾಸಕರು ಇಂಥ ವರ್ತನೆ ಮುಂದುವರೆಸಿದ್ರೆ ಸದನದ ಘನತೆ ಉಳಿಯುತ್ತದೆಯೇ? ಸದನದ ಗೌರವ ಹೆಚ್ಚುತ್ತದೆಯೇ? ಸದನ ಸಮಿತಿಯ ಪ್ರಶ್ನೆ 3. ಸದನದ ನಡಾವಳಿ ಹೊರತುಪಡಿಸಿ ವೃತ್ತಿ ಕೌಶಲ್ಯ ಉಪಯೋಗಿಸಿ ಬೇರೆ ವಿಷಯ ಚಿತ್ರೀಕರಿಸಿದ್ದೀರಿ. ಅದು ಅಸಂಸದೀಯ ಎನ್ನುವ ಅರಿವಿದ್ದರೂ ಸನ್ಮಾನ್ಯ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಮಾಧ್ಯಮದಲ್ಲಿ ವೈಭವೀಕರಿಸಿ ಪ್ರಸಾರ ಮಾಡಿದ್ದೀರಿ. ಇದು ನ್ಯಾಯಸಮ್ಮತವೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಸದನದ ನಡಾವಳಿ ನಡುವೆಯೇ ಶಾಸಕರು ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದಾರೆ. ಅದನ್ನೇ ನಾವು ಚಿತ್ರೀಕರಿಸಿದ್ದೇವೆ. ಅದರಲ್ಲಿ ನಮ್ಮ ವೃತ್ತಿ ಕೌಶಲ್ಯ ದುರುಪಯೋಗ ಪಡಿಸಿಕೊಂಡಂತೆ ಎನ್ನುವುದು ಎಷ್ಟು ಸರಿ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ.
ಸದನದ ನಡಾವಳಿ ನಡುವೆ ಶಾಸಕರು ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದು ಯಾವ ವೃತ್ತಿ ಕೌಶಲ್ಯ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದನ್ನ ಬಿತ್ತರಿಸಿದ್ದು ನ್ಯಾಯಸಮ್ಮತ ಅಲ್ಲ ಎನ್ನುವ ನೀವು ಶಾಸಕರು ಸದನದಲ್ಲಿ ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದು ನ್ಯಾಯಸಮ್ಮತ ಎನ್ನುವಿರಾ? ಸಂಸದೀಯ ನಡವಳಿಕೆ ಎನ್ನುವಿರಾ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದನ್ನ ಬಿತ್ತರಿಸಲು ಸಭಾಧ್ಯಕ್ಷರ ಅನುಮತಿ ಪಡೆದಿದ್ದೀರಾ ಎಂದು ಕೇಳುತ್ತೀರಿ. ಹಾಗಾದ್ರೆ ಸದನದಲ್ಲಿ ಅಶ್ಲೀಲ ದೃಶ್ಯ ವೀಕ್ಷಿಸಲು ಶಾಸಕರು ಸಭಾಧ್ಯಕ್ಷರ ಅನುಮತಿ ಪಡೆದಿದ್ದಾರಾ? ಸಭಾಧ್ಯಕ್ಷರು ಅನುಮತಿ ಕೊಟ್ಟಿದ್ದಾರೆ? ಸದನ ಸಮಿತಿಯ ಪ್ರಶ್ನೆ. ವಿದ್ಯುನ್ಮಾನ ವಾಹಿನಿಯಿಂದ ಅಸಭ್ಯ, ಅನಾವಶ್ಯಕ ಮತ್ತು ಸದಭಿರುಚಿಯಿಂದ ಕೂಡಿರದ ವಿಷಯಗಳನ್ನು ಸೆರೆ ಹಿಡಿದು ಪ್ರಸಾರ ಮಾಡಿದ್ರೆ ಕರ್ನಾಟಕ ವಿಧಾನಸಭೆಯ ಪತ್ರಿಕಾ ಗ್ಯಾಲರಿಗೆ ನಿಯಂತ್ರಿಸುವ ನಿಯಮಗಳು 16, 17 ಮತ್ತು 20 ಇವುಗಳ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆಂಬುದು ತಮಗೆ ತಿಳಿದಿಲ್ವೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಅಸಭ್ಯ, ಅನಾವಶ್ಯಕ ಮತ್ತು ಸದಭಿರುಚಿಯಿಂದ ಕೂಡಿರದ ವಿಷಯಗಳು ವಿಧಾನಸಭೆಯ ಸದನದಲ್ಲಿ ನಡೆದಿದ್ದರಿಂದ ನಾವು ಪ್ರಸಾರ ಮಾಡುವ ಸಂದರ್ಭ ಒದಗಿ ಬಂತು. ಆದ್ದರಿಂದ ಅಂತಹ ಘಟನೆ ನಡೆದಿದ್ದು ಸರಿಯೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಸದನದಲ್ಲಿ ಆ ಘಟನೆ ನಡೆದದ್ದು ತಪ್ಪೆ ಅಥವಾ ನಾವು ತೋರಿಸಿದ್ದು ತಪ್ಪೆ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಮಾಧ್ಯಮಗಳು ತೋರಿಸದೆ ಹೋಗಿದ್ದರೆ ಅಂತಹ ಅಸಭ್ಯ ನಡವಳಿಕೆ ಮೌನವಾಗಿ ಮುಂದುವರಿಯುತ್ತಿತ್ತು ಎಂಬುದನ್ನು ನೀವು ಒಪ್ಪುವುದಿಲ್ಲವೇ? ಅದರಿಂದ ಸದನದ ಗೌರವ ಉಳಿಯುತ್ತಿತ್ತ? ಸದನ ಸಮಿತಿಯ ಪ್ರಶ್ನೆ 5. ಭಾರತದ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ದಯಪಾಲಿಸಿದಾಗ್ಯೂ ಸಾರ್ವಜನಿಕ ಸುವ್ಯವಸ್ಥೆ ಹಾಗೂ ಸಭ್ಯತೆಯ ದೃಷ್ಟಿಯಿಂದ ಇಂತಹ ದೃಶ್ಯಾವಳಿಗಳನ್ನು ಚಿತ್ರೀಕರಿಸುವುದು, ಸಾರ್ವಜನಿಕವಾಗಿ ವೈಭವೀಕರಿಸಿ ಪ್ರದರ್ಶಿಸುವುದು ಸಮಂಜಸವೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಭಾರತದ ಸಂವಿಧಾನದ ಆಶಯದಂತೆಯೇ ಚುನಾವಣೆಯ ಮೂಲಕ ಗೆದ್ದು ಬರುವ ಜನಪ್ರತಿನಿಧಿ ವಿಧಾನಸಭೆಯಲ್ಲಿ ಕುಳಿತು ಜನರ ಸಮಸ್ಯೆಗಳಿಗೆ ದನಿಯಾಗುವ ಅವಕಾಶ ಪಡೆದಿದ್ದರು ಅದೆಲ್ಲವನ್ನು ಮರೆತು ಅಶ್ಲೀಲ ದೃಶ್ಯ ನೋಡಿದ್ದು ಸರಿನಾ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ರಾಜ್ಯದಲ್ಲಿ ರೈತರು, ಬಡವರು ಸಂಕಷ್ಟದಲ್ಲಿರುವಾಗ, ಬರದ ಕುರಿತ ಚರ್ಚೆ ಸದನದಲ್ಲಿ ನಡೆಯುವಾಗ ಅಕ್ಕಪಕ್ಕದ ಶಾಸಕರೊಂದಿಗೆ ಕುಳಿತು ಅಶ್ಲೀಲ ದೃಶ್ಯಾವಳಿ ನೋಡುವುದು ಸರಿಯೇ? ಸದನ ಸಮಿತಿಯ ಪ್ರಶ್ನೆಗೆ ನಮ್ಮ ಪ್ರಶ್ನೆ. ಶಾಸಕರು ತಾವು ವಿಧಾನಸಭೆಗೆ ಆಗಮಿಸಿರುವ ಮೂಲ ಉದ್ದೇಶ ಮರೆತು ಬೇಜವಾಬ್ದಾರಿಯಿಂದ ಸದನದಲ್ಲಿ ಕುಳಿತು ಅಶ್ಲೀಲ ದೃಶ್ಯಾವಳಿ ವೀಕ್ಷಿಸಿದ್ದನ್ನು ತಪ್ಪೋ ಸರಿಯೋ ಎಂಬುದಕ್ಕಿಂತ ನಾವು ಅದನ್ನು ಜನರೆದುರು ಸತ್ಯ ತೆರೆದಿಟ್ಟಿದ್ದೇ ತಪ್ಪು ಎಂಬಂತೆ ಪ್ರಶ್ನಿಸುತ್ತಿರುವುದು ಎಷ್ಟು ಸರಿ? ಇದು ನಮ್ಮ ಉತ್ತರ ಮತ್ತು ಪ್ರಶ್ನೆಗಳು. ಜನರ ಮುಂದಿಟ್ಟಿದ್ದೇವೆ, ತೀರ್ಮಾನ ಜನರಿಗೆ ಬಿಟ್ಟಿದ್ದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ದಿವಾಕರ್ ನಮ್ಮ ಜೊತೆಗಿದ್ದಾರೆ, ಕಾನೂನು ತಜ್ಞರು, ಬಿಜೆಪಿ ಮುಖಂಡರು. ದಿವಾಕರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಪ್ರಭಾಕರ್ ಮುಖ್ಯ ವರದಿಗಾರರು, ಕನ್ನಡಪ್ರಭ. ಪ್ರಭಾಕರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಟರಾಜ್, ಸ್ಪಂದನ ಸಂಸ್ಥೆಯ ಉಪಾಧ್ಯಕ್ಷರು. ನಟರಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಸುದರ್ಶನ್ ಜಿ, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಸುದರ್ಶನ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದರ ಜೊತೆಗೆ ವಿನಾಯಕ್ ಭಟ್ ಮೂರರು ಕೂಡ ನಮ್ಮ ಜೊತೆಗಿರ್ತಾರೆ. ಮತ್ತೆ ಅವರ ಮನೆಯಿಂದಲೇ ನೇರ ಪ್ರಸಾರದ ಮುಖಾಂತರ ಬರ್ತಾ ಇದ್ದಾರೆ ಪಿ ಜಿ ಆರ್ ಸಿಂಧಿಯಾ ಮಾಜಿ ಸಚಿವರು, JDS ಮುಖಂಡರು. ಏನು ಹೇಳ್ತಾರೆ ಕೇಳೋಣ. ಇವರೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.